ನಮಸ್ಕಾರ ಎಲ್ಲರಿಗೂ. ಏನು ಭಾಳ ದಿನ ಆಯಿತು ವಿಡಿಯೋ ಮಾಡಲಾರ್ದೆ ಅಂಥೇಳಿ ಟೈಮ್ ಸಿಗಲಿಲ್ಲ. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ನಮ್ಮ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾಕಂದರೆ ಆಲ್ರೆಡಿ ಜನವರಿ ಮುಗೀತು, ಫೆಬ್ರವರಿ ಬಂತು. ಈಗ ಹೇಳಬಾರ್ದು, ಆ್ಯಕ್ಚುಲಿ ಲಾಸ್ಟ್ ಮಂತ್ ಹೇಳಿಲ್ಲ ಅಂಥೇಳಿ ಈಗ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಮಕರ ಸಂಕ್ರಾಂತಿ. ವಿದ್ಯಾರ್ಥಿಗಳು ತಮ್ಮನೇಲಿ ನೋಡಿರ್ತೀರಿ ಬಿಗ್ ಬಾಸ್, ಸ್ಕಿಲ್ ವಿತ್ ಬಿಗ್ ಬಾಸ್ ಅಂಥೇಳಿ. ಯಾಕೆ ಈ ಟಾಪಿಕನ್ನು ತೊಗೊಂಡೆ, ರೀಸನ್ ಏನು, ಯಾಕೆ ಈ ಒಂದು ಚಾಯ್ಸ್ ಮಾಡಿದೆ ಈ ಟಾಪಿಕನ್ನು ಅಂತ ಹೇಳಿದ್ರೆ, ನಾನು ಯೂಟ್ಯೂಬ್ ಚಾನಲ್ ತೆಗೆಯೋದಕ್ಕೆ ರೀಸನ್ನೇ ಸ್ಕಿಲ್ಸ್ ಬಗ್ಗೆನೇ. ನಾನು ಅದಕ್ಕೆ ಆ ಒಂದು ಟೈಟ್ಲ್ ಇಟ್ಕೊಂಡೇ ನಾನು ವಿಡಿಯೋ ಮಾಡ್ತಾ ಇರೋದು. ಫ್ರೆಂಡ್ಸ್, ಸ್ವಲ್ಪ ಗಮನದಲ್ಲಿಟ್ಕೊಳ್ರಿ. ಜೀವನದಲ್ಲಿ ನಮ್ಮನ್ನು ಗುರುತಿಸ್ಬೇಕಾದ್ರೆ ಅಥವಾ ಸೊಸೈಟಿದಾಗ ನಾವು ಏನಾದರೂ ಸಾಧನೆ ಮಾಡಿದಾಗ ಮಾತ್ರ ನಮ್ಮನ್ನು ಗುರುತಿಸಲಿಕ್ಕೆ ಸಾಧ್ಯ. ಸೊ ಸಾಧನೆ ಮಾಡಬೇಕಂತ ಹೇಳಿದ್ರೆ ಏನಾದರೂ ಒಂದು ವಿಶೇಷವಾದ ಸಾಧನೆ ಇರಬೇಕು, ಚೆನ್ನಾಗಿರುವಂಥ IAS ಪಾಸ್ ಆಗಬೇಕು, ಅಥವಾ ದೊಡ್ಡ ಹುದ್ದೆಯಲ್ಲಿರಬೇಕು, ಅಥವಾ ದೊಡ್ಡ ಶ್ರೀಮಂತರಾಗಬೇಕು, ಅಥವಾ ಇವತ್ತು ನಾಳೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೋ ರೀತಿಯಲ್ಲಿ ವಿಡಿಯೋ ಮಾಡಿ ಪಾಪ್ಯುಲಾರಿಟಿ ತಗೋತಾರೆ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಸೊ ಒಳ್ಳೆಯ ಒಂದು ಹೆಸರು ತೊಗೊಳ್ಬೇಕು ಅಥವಾ ಏನಾದರೂ ಒಂದು ವಿಶೇಷ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ಸ್ಕಿಲ್ ಭಾಳ ಮುಖ್ಯ. ಅದು ಯಾವುದಾದ್ರೂ ಒಂದು ಸ್ಕಿಲ್ ಮನುಷ್ಯನಲ್ಲಿ ಇರುತ್ತೆ, ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅದನ್ನು ಗೊತ್ತಿರಬೇಕು. ನಾನು ಯಾಕೆ ಈ ಅಂಶದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 11 ವರ್ಷ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ನಾವು ಸ್ವಲ್ಪ ಮಟ್ಟಿಗೆ ನೋಡಿದ್ವಿ, ಅಷ್ಟರ ಮಟ್ಟಿಗೆ ನೋಡಿಲ್ಲ. ಬೇರೆಯವ್ರು ನೋಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಜಾಸ್ತಿ. ಬಟ್ ಈ ವರ್ಷ ಇಡೀ ಥ್ರೂಔಟ್ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥ ಬಿಗ್ ಬಾಸ್ ಭಾಳ ಫೇಮಸ್ ಆಯ್ತು. ಏನೋ ಯಾಕೆ ಅನ್ನೋದು ಕಾರಣ ಆಮೇಲೆ ಹೇಳ್ತೀನಿ. ಬಟ್ ಅದರಿಂದ ನಮಗೇನು ಉಪಯೋಗ ಅನ್ನೋದನ್ನು ಮಾತ್ರ ನಾವು ಮರಿಬಾರ್ದು. ಸೊ 11 ಸೀಸನ್ಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಕಂಟೆಸ್ಟೆಂಟ್ ಗೆದ್ದಿದ್ದಾರೆ. ಬಟ್ ಈ ವರ್ಷ ಅಥವಾ ಈ ಸಲ ಗೆದ್ದಂಥ ಕಂಟೆಸ್ಟೆಂಟ್ ಬಾಕಿ 11 ಕಂಟೆಸ್ಟ್ಗೆ ಹೋಲಿಸಿದ್ರೆ ಭಾಳ ವಿಶೇಷವಾಗಿತ್ತು. ಆ ಒಂದು ವಿಷಯನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬರ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈ ವಿಷಯ ನಿಮ್ಮ ಜೀವನದಲ್ಲಿ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಮೊದಲನೇದಾಗಿ ಬಿಗ್ ಬಾಸ್ನಲ್ಲಿ ಗೆದ್ದಿರುವಂಥ ವ್ಯಕ್ತಿ ಗಿಲ್ಲಿ ಅಂತ ತಮಗೂ ಗೊತ್ತು. ಸೊ ಗಿಲ್ಲಿಗೆ ಮತ್ತು ಫಸ್ಟ್ ರನ್ನರ್ ಅಪ್ಗೆ ಗ್ಯಾಪ್ ಭಾಳ ಇದೆ. ಪ್ರತಿ ಸಲ ಇಷ್ಟು ಗ್ಯಾಪ್ ಇರ್ತಿರಲಿಲ್ಲ. ಯಾರಿಗೂ ಯಾರು ಬಿಗ್ ಬಾಸ್ ವಿನ್ ಆಗುತ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಈ ಸಲ ಕ್ಯೂರಿಯಾಸಿಟಿ ಅಷ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ಕರ್ನಾಟಕದಾಗಿರುವಂಥ ಎಲ್ಲರೂ ಹೆಸರನ್ನು ಆಲ್ರೆಡಿ ಗುರುತಿಸ್ಬಿಟ್ಟಿದ್ರು. ಸೊ ನಾನಿವತ್ತು ಈ ಒಂದು ಈವ್ನಿಂಗ್ ಬಂದು ಇವತ್ತು ನಾನು ಮಾತಾಡ್ಲಿಕ್ಕೆ ಕೊಟ್ಟಿರುವಂಥ ವಿಷಯ ಗಿಲ್ಲಿ. ಯಾಕೆ ಗಿಲ್ಲಿನ ಸೆಲೆಕ್ಟ್ ಮಾಡಿದ್ರು, ಅಥವಾ ಗಿಲ್ಲಿನೇ ಯಾಕೆ ಬಿಗ್ ಬಾಸ್ ವಿನ್ ಆದ, ಅಥವಾ ಗಿಲ್ಲಿನೇ ಯಾಕೆ ಗೆದಿಬೇಕಾಯಿತು ಅನ್ನೋದಂದರೆ, ಒಂದು ರೀಸನ್ ನಾನು ಹೇಳ್ತಾ ಇದ್ದೀನಿ. ಅವನಲ್ಲಿರುವಂಥ ಮಾತುಗಾರಿಕೆ, ಅವನಲ್ಲಿರುವಂಥ ನಾಲೇಜು, ಕ್ಷಣ ಮಾತ್ರದಲ್ಲಿ ನಿರೂಪಿಸುವಂಥ ಹಾಸ್ಯ ಚಟಾಕಿಗಳಿರ್ಬೋದು, ಗಾಯನ ಇರ್ಬೋದು, ಏನಾದರೂ ಸ್ಟೋರಿ ಇರಲಿ, ನಿಜವಾಗ್ಲೂ ಬಿಗ್ ಬಾಸನ್ನು ಅರ್ಥ ಮಾಡಿಕೊಂಡಿರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಗಿಲ್ಲಿ ಅಂಥೇಳಿ ಬಿಗ್ ಬಾಸ್ನಲ್ಲಿ ಸುದೀಪ್ ಅವರು ಹೇಳಿದರು. ಸೊ ನಾನು ಇದನ್ನು ನಮ್ಮ ಎಜುಕೇಷನ್ ಟಾಪಿಕ್ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಏನಾದರೂ ಒಂದು ಸ್ಕಿಲ್ ಇರಲೇಬೇಕು. ಅದು ರೀಡಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ಮಾತುಗಾರಿಕೆ ಇರ್ಬೋದು, ಆ್ಯಂಕರಿಂಗ್ ಇರ್ಬೋದು, ಸ್ಪೀಚ್ ಇರ್ಬೋದು, ಗಾಯನ ಇರ್ಬೋದು, ಅಥವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಬೇರೆ ಯಾವ ರೀತಿಯಲ್ಲಿ ಆದರೂ ಇರ್ಬೋದು. ಆದರೆ ಜೀವನದಲ್ಲಿ ನಮಗೆ ಕೊಟ್ಟಿರುವಂಥ ದೇವರನ್ನ ಸ್ಕಿಲ್, ಎಲ್ಲರಿಗೂ ಒಂದೊಂದು ಸ್ಕಿಲ್ ಕೊಟ್ಟಿರ್ತಾನೆ. ಆ ಸ್ಕಿಲ್ಲನ್ನು ಉಪಯೋಗ ಮಾಡಿಕೊಂಡು ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಎಲ್ಲರೂ ನೋಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈಗ ನಾವು ಗಿಲ್ಲಿಯನ್ನು, ಅವನ ಮಾತುಗಾರಿಕೆ, ಅವನ ಮಾತಿನ ಸ್ಟೈಲು, ಅಥವಾ ಅವನು ಮಾಡುವಂಥ ಕಾಮಿಡಿ ಎಲ್ಲರನ್ನು ಮೀರಿಸುವಂಥದ್ದು ಇದಾಗಿತ್ತು. ಅಂಥದ್ರಲ್ಲಿ ನಾವು ಗಿಲ್ಲಿಯಂಗೆ ಮಾತಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮಲ್ಲಿರುವಂಥ ಒಳಗಡೆ ಸ್ಕಿಲ್ಗಳನ್ನು ನೀವು ಹೆಸರುವಾಸಿ ಆಗಬೇಕು, ಅಥವಾ ನೀವು ಒಬ್ಬ ದೊಡ್ಡ ವ್ಯಕ್ತಿಗಳಾಗಬೇಕು, 4 ಮಂದಿ ನಮಗೆ ಪರಿಚಯ ಇಡಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ಒಳ್ಳೆಯ ಮಾತುಗಾರಿಕೆ ಬೇಕು, ಅಥವಾ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡಬೇಕು, ಅಥವಾ ನಮ್ಮ ಒಂದು ಸ್ವತಃ ಡೆವಲಪ್ ಏನೋ ಅಂತಾರೆ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಮಾಡುವಂಥ ಕೆಲಸಗಳಾಗಿರ್ಬೋದು. ಅದು ನಾವು ಮಾಡಿದರೆ ನಮ್ಮ ಕೆಲಸವನ್ನು ಬೇರೆಯವ್ರು ಮಾತಾಡಬೇಕು, ನಮ್ಮ ಕೆಲಸನೇ ಮಾತಾಡಬೇಕು ಹೊರತು ನಾವು ಮಾತಾಡ್ಬೋದು ಕೆಲಸದ ಬಗ್ಗೆ. ಆ ರೀತಿ ಯಾವುದಾದ್ರೂ ಒಂದು ಸ್ಕಿಲ್ಸ್ಗಳನ್ನು ನಿಮ್ಮ ಹತ್ರ ಇದ್ದರೆ, ಅದನ್ನು ಬೆಳೆಸ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನೀವು ಕೂಡ ಜೀವನದಲ್ಲಿ ಸಕ್ಸಸ್ ಆಗ್ತೀರಿ. ಸೊ ಇದ್ರ ಜೊತೆಗೆ ಈ 2025 ಮುಗೀತು, 26 ಬಂತು. ಸೊ ಹಳೇದು ಹೋಯಿತು, ಹೊಸದು ಬಂತು, ಮತ್ತೆ 26 ಹೋಗುತ್ತೆ, 27 ಬರುತ್ತೆ, 27 ಹೋಗುತ್ತೆ.
ವರ್ಷಗಳು ದಿನಗಳು ಕಳೆದೋಗುತ್ತವೆ. ಆದರೆ 25ರಿಂದ 26ಕ್ಕೆ ಏನು ವ್ಯತ್ಯಾಸ, ಏನು ಕಲ್ತಿದ್ದೀವಿ ಅಥವಾ ಏನು ಕಲಿತಾ ಇದ್ದೀವಿ ಅನ್ನೋದು ಕೂಡ ಭಾಳ ಮುಖ್ಯ. ನೋಡಿ, ಫೋನ್ ಬಂದ ಕರೆಕ್ಟ್ 2G ಇತ್ತು, 3G ಬಂತು, 4G ಬಂತು, 5G ಬಂದಿದೆ, ಇನ್ನು 6G ಬರ್ತದೆ, 7G ಬರುತ್ತೆ. ಸೊ ಇವು ಎಲ್ಲ ಏನು ಉದ್ದೇಶ ಅಂತ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಅವು ಆದರೆ ಮಾತ್ರ ಜೀವನದಲ್ಲಿ ನಮ್ಮನ್ನು ಗುರುತಿಸೋಕೆ ಅಥವಾ ನಮ್ಮನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಕಾರಣ ಆಗುತ್ತೆ. ಸೊ ಅದಕ್ಕೆ ಜೀವನದಲ್ಲಿ ನನಗೆ ಅದು ಗೊತ್ತಿಲ್ಲ, ಇದು ಬರಲ್ಲ, ಅದು ನೋಡಿಲ್ಲ, ಅದು ಕಲ್ತಿಲ್ಲ ಅನ್ನೋದಿಲ್ಲ. ಜೀವನದಲ್ಲಿ ಎಲ್ಲ ಗೊತ್ತಿರಬೇಕು, ಎಲ್ಲ ಕಲಿಬೇಕು, ಏನು ಕಲ್ತ್ರೂ ಇನ್ನೂ ಕಡಿಮೆ ಅನ್ನುವಂಥ ರೀತಿಯಲ್ಲಿ ನಾವು ಜೀವನವನ್ನು ಮುಗ್ದೋಗಿಸಿದ್ರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಕಾಣಿಸ್ತಾ ಇರ್ತೀವಿ. ನ್ಯೂ ಥಿಂಗ್ಸ್, ನ್ಯೂ ಥಾಟ್ಸ್, ನ್ಯೂ ಫ್ರೆಂಡ್ಶಿಪ್, ನ್ಯೂ ರಿಲೇಷನ್ಸ್, ಏನಾದರೂ ನೀವು ಹೊಸತನವನ್ನು ಕಲಿತ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀರಿ. ಜೊತೆಗೆ ಇನ್ನೊಂದು ಸ್ಟೇಟ್ ಕರ್ನಾಟಕ ಭಾಳಷ್ಟು ಪೋಸ್ಟ್ಗಳು ಬಿಡ್ತಾ ಇದ್ದಾರೆ. ಇನ್ನೇನೋ ಅಪ್ರಿಲ್ ಕೊಟ್ಟಿದ್ದಾರೆ ಇದರಿಂದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದರೆ ಹೈಸ್ಕೂಲು, ಪ್ರೈಮರಿ ಮತ್ತು PU ಕಾಲೇಜು, ಡಿಗ್ರಿ ಕಾಲೇಜು ಮತ್ತು ಕ್ಲಾರಿಕಲ್ ಪೋಸ್ಟು ಭಾಳಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದ್ದಾವಂಥ ಮಾಹಿತಿ ಬಂದಿದೆ. ಇನ್ನು ಅದ್ರ ಬಗ್ಗೆ ತಯಾರಿ ಮಾಡಬೇಕಾದ್ರೆ ದಯಮಾಡಿ ವಿದ್ಯಾರ್ಥಿಗಳು ನೀವು ಸ್ವಲ್ಪ ಕೋಚಿಂಗ್ ಆಗಲಿ, ಸ್ವಲ್ಪ ನಿಮ್ಮ ಮನೆಯಲ್ಲಿ ಸೆಲ್ಫ್ ಸ್ಟಡಿ ಮಾಡಿಕೊಳ್ಳ್ರಿ. ಇವೇ 1 to SLC ಕರ್ನಾಟಕ ಸರ್ಕಾರ ಪ್ರಿಂಟ್ ಮಾಡಿರುವಂತಹ ಪುಸ್ತಕಗಳನ್ನೇ ಓದಿ ಸ್ವಲ್ಪ ಡಿಗ್ರಿವರೆಗೂ ನಿಮ್ಮ ಕಾಂಪಿಟೇಟಿವ್ ರೆಡಿ ಆಗಬೇಕಾದ್ರೆ ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ಕೊಳ್ರಿ. ದಿನ ನ್ಯೂಸ್ ಪೇಪರ್ ಓದಿರಿ, ನ್ಯೂಸ್ ಚಾನಲ್ ನೋಡಿರಿ, ಮತ್ತು ಮ್ಯಾಗ್ಝಿನ್ಸ್ಗಳು ಬರ್ತವೆ, ಮಂತ್ಲಿ ಮ್ಯಾಗ್ಝಿನ್ಸನ್ನು ಓದಿ. ನಿಮ್ಮ ಜೀವನದ ಒಂದು ಏನು CET ಪಾಸ್ ಆಗಬೇಕಾದ್ರೆ ಏನು ಮಾಡ್ಕೊಳ್ಬೇಕು ಅನ್ನೋದು ಪ್ಲ್ಯಾನ್ ಇಟ್ಕೊಂಡ್ಕೊಂಡ್ರೆ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀರಿ. ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಸಾಧ್ಯ ಆದರೆ ಕೋಚಿಂಗ್ ಹೋಗ್ರಿ. ಇಲ್ಲ ಎಲ್ಲಾದರೂ ಕೋಚಿಂಗ್ ಅಟೆಂಡ್ ಆಗಲ್ಲ ಅಂತ ಹೇಳಿದ್ರೆ ಇವತ್ತು ನಾಳೆ ಎಲ್ಲರಿಗೂ ಕೈಯಲ್ಲಿ ಮೊಬೈಲ್ ಇದೆ. ಮೊಬೈಲ್ನಲ್ಲಿ ಸಾಕಷ್ಟು ಕ್ವಶನ್ ಪೇಪರ್ಗಳು ಸಿಗ್ತಾ ಇದ್ದಾವೆ. ಮತ್ತು ಅಪ್ಡೇಟ್ ಮಾಡಲಿಕ್ಕೆ ಅಥವಾ ಇಲ್ಲೇ ಆನ್ಲೈನ್ ಕೋಚಿಂಗನ್ನು ತೆಗೆದುಕೊಳ್ರಿ. ಒಟ್ಟಾಗಿ ಏನಾದರೂ ಮಾಡಿರಿ. ಹೊಸತನದಲ್ಲಿ ಜೀವನದಲ್ಲಿ ಏನಾದರೂ ಒಂದು ಹೊಸತನ ಜಾಬ್ ಹಿಡಿದ್ರೆ ಮಾತ್ರ ಖಂಡಿತವಾಗಿ ನಿಮ್ಮನ್ನು ಎಲ್ಲರೂ ಗುರುತಿಸ್ತಾರೆ. ಇಲ್ಲಾಂದರೆ ಮಿಡ್ಲ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಯಾರೂ ಗುರುತಿಸ್ಲಿಕ್ಕಾಗಲ್ಲ. ಜಗತ್ತಿನಲ್ಲಿ ಗುರುತಿಸುವಂಥದ್ದು ಇಬ್ಬರು ವ್ಯಕ್ತಿಗಳು. ಯಾರು ಅಂದರೆ ಒಬ್ಬರು ಹೈ ಪೋಸ್ಟ್ನಲ್ಲಿರಬೇಕು ಅಥವಾ ಎಜುಕೇಷನ್ ಪಡೆದಿರಬೇಕು. ಎರಡನೇ ವ್ಯಕ್ತಿ ಅತ್ಯಂತ ಶ್ರೀಮಂತವಾಗಿರಬೇಕು. ಸೊ ಎರಡು ಸಾಧನೆ ಮಾಡಬೇಕಾದ್ರೆ ಶ್ರೀಮಂತ ಅಂದರೆ ರಾತ್ರೋರಾತ್ರಿ ಆಗುವಂಥ ಕೆಲಸನೂ ಅಲ್ಲ, ಅದು ನಮಗಲ್ಲ. ಸೊ ಎರಡನೇ ಕೆಲಸ ಏನು ಅಂತ ಹೇಳಿದ್ರೆ ನಾವು ನಮ್ಮ ಒಂದು ನಾಲೆಜ್ನಿಂದ ಒಂದು ಉನ್ನತವಾದ ಹುದ್ದೆಯನ್ನು ಪಡೀರಿ. ಅದು ಯಾವುದೇ ಇರ್ಬೋದು, ಅದು ಕ್ಲಾರಿಕಲ್ ಇರ್ಬೋದು, ಪೊಲೀಸ್ ಇರ್ಬೋದು, PSI ಇರ್ಬೋದು, ಅಥವಾ KS ಇರ್ಬೋದು, IS ಇರ್ಬೋದು, FD ST ಯಾವುದಾದ್ರೂ ಇರೋ ಸರ್ವರ್. ಆದರೆ ಪಡಿಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದು ಕೂಡ ಭಾಳ ಮುಖ್ಯ ಆಗ್ತದೆ. ಅದ್ರ ಬಗ್ಗೆ ಏನು ಮಾಡಬೇಕು, ನಾವು ಸ್ಕಿಲ್ಸನ್ನು ಯಾವ ರೀತಿ ಬಳಸ್ಕೊಳ್ಬೇಕು. ಎಕ್ಸಾಂಪಲ್ ಗಿಲ್ಲಿಯಿಂದ ಇಟ್ಕೊಂಡು ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಸಕ್ಸಸ್. ಗಿಲ್ಲಿ ಕೂಡ ಯಾವುದೇ ಅಷ್ಟು ದೊಡ್ಡ ಎಜುಕೇಷನ್ ಅಲ್ಲ, ಅಷ್ಟು ದೊಡ್ಡ ಫ್ಯಾಮಿಲಿಯಿಂದ ಬಂದಂತಲ್ಲ. ಆದರೆ ತನ್ನ ಬುದ್ಧಿಶಕ್ತಿಯಿಂದ ಹೇಗೆ ಮಾತಾಡಬೇಕನ್ನೋ ಸ್ಕಿಲ್ಸ್ ಉಪಯೋಗ ಮಾಡಿಕೊಂಡು ಹೇಗೆ ಬಿಗ್ ಬಾಸ್ ಗೆದ್ದ, ಅದೇ ರೀತಿ ನೀವು ಕೂಡ ನಿಮ್ಮ ನಿಮ್ಮ ಜೀವನವೇ ನಿಮ್ಮ ಬಿಗ್ ಬಾಸ್. ಅಲ್ಲಿ ನೀವು ವಿನ್ ಆಗಬೇಕಾದ್ರೆ ನಿಮ್ಮ ಪ್ರಯತ್ನ, ನಿಮ್ಮ ಪರಿಶ್ರಮ, ನಿಮ್ಮ ಒಂದು ಮೈಂಡ್ಸೆಟ್, ನಿಮ್ಮ ಒಂದು ಮಾತಾಡೋ ಶೈಲಿ, ಯೋಚನೆ ಮಾಡುವಂಥ ಸ್ಕಿಲ್ಸ್, ಇವನ್ನೆಲ್ಲ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ಉಪಯೋಗ ಮಾಡ್ಕೊಂಡಾಗ ಮಾತ್ರ ಉಪಯೋಗ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಅಪ್ಪ ಸೈಕಲ್ ಕೊಡಿಸಿದ್ದಾನೆ ಅಂಥೇಳಿ ದಿನ ಎದ್ದು ಅಗರಬತ್ತಿ ಹಚ್ಚಿ ಬೆಳಗ್ತೀನಿ ಅಂದರೆ ಆ ಸೈಕಲ್ ಚೆನ್ನಾಗಿರೋದಿಲ್ಲ. ಅಪ್ಪ ಕೊಡಿಸಿದ್ದಾನೆ ಸೈಕಲ್ ಅಂಥೇಳಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಬಳಸಿದಾಗ ಮಾತ್ರ ಅದು ಚೆನ್ನಾಗಿ ಓಡುತ್ತೆ. ಅದೇ ರೀತಿ ಜೀವನವೂ ಕೂಡ ನಾವು ನಮ್ಮ ಜೀವನವನ್ನು ಹೇಗೆ ರೂಪಿಸ್ಬೇಕಂದ್ರೆ ಇನ್ನೊಬ್ಬರು ಬರೋಂಗಿಲ್ಲ, ನಾವಾಗೇ ಬೆಳಿಬೇಕು, ನಾವಾಗೇ ಕಲಿಬೇಕು. ಅದು ಒಂದು ಉರ್ದುದಾಗ ಒಂದು ಏನೋ ಹೇಳಿಕೆ ಅದ, ಏನ್ರಿ, ಖುದ್ ಮರನೆ ತಕ್ಕ ಖುದಾಯಿನ ದಿಕ್ತ ಅಂತ. ಅಂದ್ರೆ ಅರ್ಥ, ನಾವು ಸಾಯೋತನ ದೇವ್ರು ಕಾಣೋದಿಲ್ಲ, ಅಥವಾ ನಾವಾಗಿ ನೀರಿನಲ್ಲಿ ಜಂಪ್ ಮಾಡುವವರೆಗೂ ಸ್ವಿಮ್ ಕಲಿಯಂಗಿಲ್ಲ. ಎಲ್ಲರಿಗೂ ಗೊತ್ತು, ಸ್ವಿಮ್ ಮಾಡಿದರೆ ಕಾಲು ಹೊಡೆದ್ರೆ ತೇಲುತ್ತೆ, ಕೈ ಹೊಡೆದ್ರೆ ಮುಂದಕ್ಕೆ ಹೋಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಹಾಗಂತ ಹೇಳಿ ಎಲ್ಲರಿಗೂ ಸ್ವಿಮ್ಮಿಂಗ್ ಬರೋದಿಲ್ಲ. ಯಾವಾಗ ನಾವು ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ನಾವು ನೀರಿನಲ್ಲಿ ಜಂಪ್ ಮಾಡಿದಾಗ ಮಾತ್ರ, ನಮ್ಮ ಜೀವನ ಹಂಗೆ ತೊರೆದಾಗ ಮಾತ್ರ ನಾವು ಹೇಗೆ ಸ್ವಿಮ್ಮನ್ನು ಅಥವಾ ಈಜನ್ನು ಕಲಿತೀವಿ. ಅದೇ ರೀತಿ ಜೀವನದಲ್ಲಿ ಎಲ್ಲವನ್ನು ಬದಿಗೊಟ್ಟು, ಸಂತೋಷ, ದುಃಖ ಎಲ್ಲವನ್ನು ಬದಿಗೊಟ್ಟು, ನಾವು ಬಡವರು, ನಾವು ಇದು ಅಂಥೇಳಿ ನಾವು ಬೇರೆ ಸಬು ಮಾತುಗಳು ಹೇಳಲಾರ್ದೆ ನಮ್ಮ ಪ್ರಯತ್ನದಿಂದ ನಾವೇನಾದರೂ ಮಾಡಿದರೆ ಖಂಡಿತವಾಗಿಯೂ ನಾವು ಸಕ್ಸಸ್ ಆಗ್ತೀವಿ. ಆದರೆ ಅದನ್ನು ಮಾಡಲಿಕ್ಕೆ ಹೋಗಬೇಕಾದ್ರೆ ಕಾರಣಗಳು 100 ಇರ್ತೀರಿ. ಏನೋ ನಮ್ಮ ಮನೆಗೆ ಪ್ರಾಬ್ಲಮ್ ಇದೆ, ನನಗೆ ಈಗ ಆಗ್ತಾಯಿಲ್ಲ, ನಾವು ಅಷ್ಟು ಅನುಕೂಲ ಅಲ್ಲಲ್ಲ, ನಾವು ಹೀಗೆ ನಾವು ಹಾಗೆ. ನೋಡಿರಿ, ಇತಿಹಾಸ ಪುಟಗಳನ್ನು ತೆಗೆದು ನೋಡಿರಿ. ಇತಿಹಾಸಗಳು, ತತ್ವಜ್ಞಾನಗಳು ಹುಟ್ಟಿದ್ದು ಕೇವಲ ಗುಡಿಸಲಿನಲ್ಲಿ ಮಾತ್ರ ಅಂಥೇಳಿ. ಸೊ ಅಲ್ಲಿ ದೊಡ್ಡ ಶ್ರೀಮಂತರದಲ್ಲಿ ತತ್ವಜ್ಞಾನಿಗಳು ಹುಟ್ಟಿಲ್ಲ. ಸೊ ನಾಲೆಜಬಲ್ ಪರ್ಸನ್ಸ್ ಆರ್ ಮೇಡ್ ಇನ್ ಎ ಕಾಟೇಜ್ ಆರ್ ಹಟ್ ಅಂತ ಹೇಳ್ತಾರೆ. ಅಂದರೆ ವಿದ್ಯಾರ್ಥಿಗಳು ಅಥವಾ ದೊಡ್ಡ ವ್ಯಕ್ತಿಗಳು
ಕೆಸರಿನಲ್ಲೇ ಕಮಲ ಅರಳುತ್ತದಂತೆ. ಸೊ ಹಾಗಾಗಿ ನೀವು ಅಂಥ ಒಂದು ವ್ಯಕ್ತಿತ್ವವನ್ನು ಅಥವಾ ಅಂಥ ಸ್ಕಿಲ್ಸ್ಗಳನ್ನು, ಅಂಥ ಅಪ್ಡೇಟ್ ಆಗುವಂಥದ್ದು ಅಥವಾ ಯೋಚನೆ ಮಾಡುವಂಥದ್ದು, ನೀವು ಓದುವಂಥದ್ದು ಅಥವಾ ಪರೀಕ್ಷೆ ಬರೆಯುವಂಥದ್ದು, ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಬಗ್ಗೆ ಪ್ರಯತ್ನ ಮಾಡಿ. ಇದು ಒಂದು ಸಪೋರ್ಟಿಂಗ್ ಆಗಲಿ ಅಂಥೇಳಿ ಗಿಲ್ಲಿದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ. ನಾನು ನಿಮ್ಮನ್ನು ಈ ಟಿ ವಿ ನೋಡಿರಿ, ಇಂಥ ಮೀಡಿಯಾಗಳನ್ನು ನೋಡಿರಿ ಅಂಥೇಳಿ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಒಳ್ಳೆಯ ಅಂಶವನ್ನು ನಾವು ಜೀವನದಲ್ಲಿ ತೆಗೆದುಕೊಳ್ಬೇಕು. ಸೊ ಹಾಗಾಗಿ ಆ ವಿಷಯವನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನಿಮ್ಮ ಜೀವನದ ಬಿಗ್ ಬಾಸ್ ಗೆಲ್ಲಬೇಕಾದ್ರೆ ನೀವು ಖಂಡಿತವಾಗಿಯೂ ನಿಮ್ಮ ಜೀವನದ ಬಿಗ್ ಬಾಸ್ ಗೆಲ್ಲಬೇಕಾದಂಥ ಅಂಶಗಳನ್ನು ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಅದನ್ನು ಗೊತ್ತು ಮಾಡಿಕೊಂಡು ಮುಂದೆ ಏನು ಮಾಡಿದರೆ ನಾವು ಆ ಒಂದು ಇದರಲ್ಲಿ ಹೋಗ್ತೀವಿ ಅನ್ನೋದು. ಈಗ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಪೊಲೀಸ್ ಆಗಬೇಕಾದ್ರೆ ಏನು ಮಾಡಿ? ಪೊಲೀಸ್ ಆಗಬೇಕಾದ್ರೆ CETನೂ ಬರೀಬೇಕು ಮತ್ತು ಫಿಸಿಕಲ್ ಫಿಟ್ನೆಸ್ಸು ಬೇಕು. ಸೊ ಅದೇ ರೀತಿ ಯಾವ ಪೋಸ್ಟಿಗೆ ಹೋಗ್ತೀರ ಅಥವಾ ಯಾವ ಪೋಸ್ಟ್ನಲ್ಲಿ ನೀವು ಇದು ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಆ ಒಂದು ಸಬ್ಜೆಕ್ಟ್ ವಿಷಯ ಬಗ್ಗೆ ಆಳವಾಗಿ ಡೆಪ್ತಾಗಿ ಹೋದ್ರಾಗ ಮಾತ್ರ ನೀವು ಸಕ್ಸಸ್ ಆಗ್ತೀರಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ. ಸೊ ಇದನ್ನ ಹೆಚ್ಚಿನ ವಿಷಯಗಳನ್ನು ಮತ್ತೇನಾದರೂ ವಿಷಯಗಳು ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಆ ವಿಷಯ ಬಗ್ಗೆ ಮಾತಾಡೋಣ. ಮತ್ತು ನಿಮ್ಮ ಭೇಟಿ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಭೇಟಿಯಾಗೋಣ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಗುಡ್ ನೈಟ್.